ಸಪ್ತಪದಿ ತುಳಿದು ಪತಿಯ ಜೊತೆಗೆ ಸುಖ ಜೀವನ ನಡೆಸಬೇಕಾಗಿದ್ದ ಇಬ್ಬರು ಚಾಲಾಕಿ ಮಹಿಳೆಯರು ತಮ್ಮ ಪ್ರಿಯಕರರೊಂದಿಗೆ ಸೇರಿ ಮಕ್ಕಳನ್ನು ಕಿಡ್ನಾಪ್ ಮಾಡಿಕೊಂಡು ಮಕ್ಕಳ ಪತಿ ಹಾಗೂ ಪೋಷಕರ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಭೇದಿಸುವಲ್ಲಿ ವಿದ್ಯಾಗೇರಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದು, ಈ ಮಕ್ಕಳಿಗೆ ಇವರು ಕರ್ಕೊಂಡು ಹೋಗಿದ್ದಾರೆ. ಹಾಸ್ಟೆಲ್ ಬಿಡ್ತೀನಿ ಅಂತ ಹೋಗಿ 2 ದಿವಸ ಅದು ಇನ್ನೂ ಬಂದಿಲ್ಲ. ಮತ್ತು ಮುಂದೆ ಏನು ಕ್ರಮ ತೆಗೆದುಕೊಳ್ಳಿರಿ ಸರ್ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಏನು ಮಾಹಿತಿ ಇದ್ದಕ್ಕಿಲ್ಲ ಇದು ಇದ್ದಕ್ಕಿದ್ದಂಗೆ ಹಿಂಗೆ ಮಾಡಿದೆ. ಅದು ಹುಡುಗರು ಕರ್ಕೊಂಡು ಹೋಗಿ ರಾಣೆಬೆನ್ನೂರಿಂದ ಯಾವುದೋ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಬೆಂಗಳೂರು ಕರ್ಕೊಂಡು ಹೋಗಿ ಅಲ್ಲಿಂದ ಬೇರೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ಎಲ್ಲ ಕರೆ ಯಾರು ಮಾಡಿಲ್ರಿ, ಕಿಡ್ನ್ಯಾಪ್ ಮಾಡಿವಿ ಅಂತ ಅಷ್ಟೇ ಹೇಳಿದ್ರು. ಅದು ಮುತ್ತು ಮತ್ತು ಇನ್ನೊಂದು ಹುಡುಗ ಐತಲ್ಲ, ಅವ್ರು ಹುಡುಗರು ತೊಗೊಂಡು ಹೊಂಟಾರಂತ ಮಾಹಿತಿ ಬಂತು. ದುಡ್ಡು ಗಿಡ್ಡಿಗಿಲ್ಲ, ಅವರು ಕಿಡ್ನಾಪ್ ಮಾಡಿ ಮಾರಕ್ಕೆ ಟ್ರೈ ಮಾಡಿದ್ರು. ನನ್ನ ಮಕ್ಕಳು 3 ಅದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬ್ರೈನ್ ವಾಶ್ ಮಾಡ್ಯಾರ ಎಲ್ಲರಿಗೂ. ಬ್ರೈನ್ ವಾಶ್ ಮಾಡಿ ಹಿಂಗೆ ಮಾಡೋಣ ರೊಕ್ಕ ತೊಗೊಂಡು ಬದಲಾಸ್ಕೊಂಡು ಹೋಗೋಣ ಅಂತ ಮಾಡ್ಯಾರ. ಜತಿ ಮಾಡಿ ರಾಣಿಬೆನ್ನೂರು ಹಾಸ್ಟೆಲ್ ಒಳಗೆ ಹಾಕಿದ್ವಿ, ರ್ಯಾಂಬೋ ಹಾಸ್ಟೆಲ್ ಅಂತ. ಅಲ್ಲಿ ಹುಡುಗರು 3 ಹುಡುಗರು ಹಾಕಿದ್ವಿ. ಒಂದು ಫಸ್ಟ್ ಸ್ಟ್ಯಾಂಡರ್ಡ್, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ 2 ಬೇಬಿ, ಥರ್ಡ್ ಸ್ಟ್ಯಾಂಡರ್ಡ್ 1 ಬೇಬಿ ಹಾಕಿದ್ವಿ. ಮಕ್ಕಳ ರಕ್ಷಣೆ ಜೊತೆಗೆ 4 ಬಂಧಿಸಿದ್ದಾರೆ. ಕಳೆದ ನವೆಂಬರ್ 7ರಂದು ರೇಷ್ಮಾ ಹಾಗೂ ಪ್ರಿಯಾಂಕಾ ಸಾಂಬ್ರಾಣಿ ಇಬ್ಬರು ಮಹಿಳೆಯರು ಮಕ್ಕಳು ರಾಣೆಬೆನ್ನೂರು ಹಾಸ್ಟೆಲಿಗೆ ಮಕ್ಕಳನ್ನು ಸೇರಿಸುವುದಾಗಿ ಮನೆಯವರಿಗೆ ತಿಳಿಸಿ ಇಬ್ಬರು ತಮ್ಮ 6 ಮಕ್ಕಳೊಂದಿಗೆ ಮನೆಯಿಂದ ಹೋಗಿದ್ದರು. ನಂತರ ಮನೆಯಿಂದ ಆಚೆ ತೆರಳಿ ರೇಷ್ಮಾ ತನ್ನ ಪ್ರಿಯಕರನ ಸುನೀಲ್ ನನ್ನು ಕೂಡಿಕೊಂಡಿದ್ದಾಳೆ. ಇನ್ನು ಗಂಡನನ್ನು ಕಳೆದುಕೊಂಡ ಪ್ರಿಯಾಂಕಾ ಕೂಡ ಶಿಕಾರಿಪುರದ ತನ್ನ ಪ್ರಿಯಕರನೊಂದಿಗೆ ಸೇರಿ ಮಕ್ಕಳ ಪೋಷಕರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಬೇಡಿಕೆ ಬರುತ್ತಿದ್ದಂತೆ ಮನೆಯ ಪೋಷಕರು ವಿದ್ಯಾಗೇರಿ ಪೊಲೀಸ್ ಠಾಣೆಗೆ ತೆರಳಿ ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಇಳಿದಿದ್ದರು. ಮಹಿಳೆಯರಿಬ್ಬರು ತಮ್ಮ ಅನೈತಿಕ ಸಂಬಂಧ ಹೊಂದಿದ ಇಬ್ಬರು ಪುರುಷರೊಂದಿಗೆ ಸೇರಿ ಮಕ್ಕಳ ಬಿಡಲು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದರಂತೆ. ಇನ್ನು ದೂರು ಪಡೆದುಕೊಂಡ ವಿದ್ಯಾಗೇರಿ ಪೊಲೀಸರು 6 ಮಕ್ಕಳ ಪತ್ತೆಗಾಗಿ ಮಹಾರಾಷ್ಟ್ರ, ಹೈದರಾಬಾದ್ ತನಿಖೆ ಕೈಗೊಂಡಿದ್ದರು. ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ವಿಚಾರಣೆಯಲ್ಲಿ ತಾಯಂದ್ರೇನಿದ್ದಾರೆ, ತಾಯಂದ್ರು ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ತಮ್ಮ ಪುರುಷ ಮಿತ್ರರ ಜೊತೆಗೆ ಫೋನ್ ಮಾಡಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು, ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದು ದಟ್ ಮೇಕ್ಸ್ ಔಟ್ ಎ ಅಫೆನ್ಸ್. ಸೊ ಅಫೆನ್ಸ್ ಇದ್ದಾಗ ಅವ್ರನ್ನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಈಗ 4 ಜನರನ್ನ ಅರೆಸ್ಟ್ ಮಾಡ್ತಿದ್ವಿ. ಅದರಲ್ಲಿ 2 ಮಕ್ಕಳ ತಾಯಂದ್ರು ಕೂಡ ಇದ್ದಾರೆ. ಈಗ 3 ಮಕ್ಕಳಿಗಂತೂ ತಂದೆ ಇದ್ದಾರೆ. ಸೊ ತಂದೆಯ ಸ್ಪರ್ಧೆಗೆ ಕೊಡ್ಬೋದು. ಇನ್ನು 3 ಮಕ್ಕಳು ತಾತ ಅಜ್ಜಿ ಎಲ್ಲ ಇದ್ದಾರೆ. ಅದೊಂದು ಒಟ್ಟು ಕುಟುಂಬ. ಆ್ಯಕ್ಚುಲಿ ಇದರಲ್ಲೇನು ಇವರು ಪ್ರಿಯಾಂಕಾ ಮತ್ತು ರೇಷ್ಮಾ ಇದ್ದಾರೆ. ಇವರಿಬ್ಬರು ಅಣ್ಣ ತಮ್ಮಂದ್ರ ಹೆಂಡ್ತಿಯರು. ಒಬ್ಬ ಸತ್ತೋಗಿದ್ದಾನೆ, ಇನ್ನೊಬ್ಬ ಬದುಕಿದ್ದಾನೆ. ಬದುಕಿರೋನಿಗೂ ಇನ್ನೊಬ್ಬರ ಜೊತೆ ವಿಶ್ವಾಸ ಉಂಟು. ಗಂಡ ತೀರ್ಕೊಂಡಿರೋ ಹೆಣ್ಮಕ್ಳಿಗೂ ಕೂಡ ಇನ್ನೊಬ್ಬನ ಜೊತೆ ವಿಶ್ವಾಸ ಉಂಟು. ಅವರಿಬ್ಬರು ಒಬ್ರಿಗೊಬ್ರು ಮಾತಾಡಿಕೊಂಡು ಇಬ್ಬರು ಪುರುಷ ಮಿತ್ರರನ್ನ ಕರೆಸ್ಕೊಂಡು 6 ಜನ ಮಕ್ಕಳನ್ನ ತೊಗೊಂಡು 8 ಜನ ಓಡೋಗಿರೋದು. ಸೊ ಹಾಗಾಗಿ ಟೆಕ್ನಿಕಲಿ ಇಟ್ ಮೇಕ್ಸ್ ಔಟ್ ಅಫೆನ್ಸ್. ಹಾಗಾಗಿ ನಾವು 4 ಜನರ ಅರೆಸ್ಟ್ ಮಾಡಿದ್ದೀವಿ. ಮಕ್ಕಳನ್ನ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಏನಿದೆ ಆ ಸಮಿತಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಒಂದು ಸಮಾಲೋಚನೆ ಮಾಡಿ ಯಾರು ಸುಬಂಧೆಗೆ ಕೊಡಬೇಕು ಅನ್ನೋದನ್ನು ಮಕ್ಕಳ ಕಲ್ಯಾಣ ಸಮಿತಿ ಡಿಸೈಡ್ ಮಾಡ್ತೇವೆ. ಸಬ್ ಇನ್ಸ್ಪೆಕ್ಟರ್ ಪ್ರತ್ಯೇಕ ತಂಡ, ಇನ್ಸ್ಪೆಕ್ಟರ್ ಒಂದು ಪ್ರತ್ಯೇಕ ತಂಡ, ಒಟ್ಟು 3 ಪ್ರತ್ಯೇಕ ತಂಡಗಳು. ಮತ್ತು ಸಿಬ್ಬಂದಿಗಳನ್ನ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ, ಎಲ್ಲೆಲ್ಲಿ ಅವ್ರದ್ದು ಪಾಸಿಬಿಲಿಟಿ ಇದೆ. ಈಗ ರಾಣೆಬೆನ್ನೂರಲ್ಲಿ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಬಂತು, ಆ ಕಡೆ ಕಳಿಸಿದ್ವಿ ಒಂದು ಟೀಮನ್ನು. ಆಮೇಲೆ ಈ ಗೋವಾ ಕಡೆ ಹೋಗಿರ್ಬೋದು ಅಂತ ಮಾಹಿತಿ ಬಂತು, ಬೆಂಗಳೂರು ಅಂತ ಬಂತು, ಹೈದರಾಬಾದ್ ಕಡೆ ಹೋಗಿದ್ದಾರೆ ಯಾವುದೋ ಟ್ರೈನ್ ಹತ್ಕೊಂಡು ಅಂತ ಹೇಳಿ. ಸೊ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ ಎಲ್ಲ ಕಡೆ ಕಳಿಸ್ಬಿಟ್ಟು ಇಷ್ಟಾಗಿಯೂ ಕೂಡ ನಮ್ಮ ಪ್ರಯತ್ನ ಸುಮಾರು 15 ದಿನದಿಂದ ಮುಂದುವರೆದಿತ್ತು, 13-14 ದಿನದಿಂದ. ಸೊ ನಿನ್ನೆ ಸಿಗೋದ್ರ ಮುಖಾಂತರ ಸುಖಾಂತ್ಯ. ಮೇನ್ ಏನಂದರೆ 6 ಮಕ್ಕಳು ಸೇಫ್ ಇದ್ದಾರೆ. ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮತ್ತು ಅವರು ನೆನ್ನೆ ಟೆಲಿಫೋನಿಕಲಿ ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಇನ್ನೆಲ್ಲೂ ಯಾವತ್ತೂ ಸಿಗಬಾರ್ದು, ನೀವು ಮಕ್ಕಳು ಮಕ್ಕ ನೋಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ. ಅದು ಕುಟುಂಬ ಸದಸ್ಯರು ಹೇಳೋದು ಕೊಲೆ ಬೆದರಿಕೆ ಅಂತ ಹೇಳ್ತಾರೆ. ಇವರು ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಈಗ ನಾವು ವಾಪಸ್ ಬಂದರೆ ನಮಗೊತ್ತು ಮತ್ತೆ ಮಾಡ್ಲಿಕ್ಕೆ ಬಿಡಲ್ಲ. ಹಾಗಾಗಿ ನಾವೆಲ್ಲಾದ್ರೂ ಹೋಗ್ಬಿಡ್ತೀವಿ, ಜೊತೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ. ಮಕ್ಕಳು ಚಿಕ್ಕವರು ಇದ್ದಾರೆ, ಹೌದು, ಒಂದು 4-5 ವರ್ಷ ಅವ್ರನ್ನ ಸಾಕಿಬಿಟ್ರೆ ಆಮೇಲೆ ದುಡ್ಡು ತಿಂತಾರೆ ಅನ್ನೋ ರೀತಿಲಿ ಈ ಮೇಲ್ ಮೆಂಬರ್ಸ್ ಏನಿದ್ದಾರೆ ಅವ್ರಿಗಂತೂ ಉದ್ದೇಶ ಹೆಣ್ಮಕ್ಳನ್ನ ತೊಗೊಂಡು ಹೋಗೋದಷ್ಟೇ. ಮಕ್ಕಳು ವಾಸ್ ಎ ಲಯಬಿಲಿಟಿ. ಸೊ ಹಂಗಾಗಿ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕಿತ್ಕೊಂಡು ಮಕ್ಕಳನ್ನ ವಾಪಸ್ ಕಳಿಸೋಣ ಅನ್ನೋ ಉದ್ದೇಶನೇ ಅವ್ರಿಗೆ ಇದ್ದಿದ್ದು ಅನ್ನೋದು ಸದ್ಯದ ವಿಚಾರಣೆ. 2ರಿಂದ 10 ವರ್ಷ. ಕೃಷ್ಣ, ಸೂರಜ್, ಸಿಂಚನ, ಸಾನ್ವಿ, ಸಾತ್ವಿಕ, ಮನ್ವಿತ್ 3 ಇರ್ಬೇಕು. ಫ್ಲೆಶ್ ಟ್ರೇಡಿಂಗು ನಮಗೆ ಸದ್ಯ ತನಿಖೆಯಲ್ಲಿ ಆ ಥರದ್ದೇನು ಕಂಡು ಬಂದಿಲ್ಲ. ತಾಯಿ ಜೊತೆಲಿದ್ದರಿಂದ ಆ ಥರ ಉದ್ದೇಶಗಳು
ತಾಯಿಗಂತೂ ಮಕ್ಕಳ ಮೇಲೆ ಇರೋದಿಲ್ಲ. ಒಂದು ಎರಡನೇದು, ಆ ವ್ಯಕ್ತಿಗೆ ಏನಾದರೂ ಇವ್ರನ್ನ ಜೊತೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಮಕ್ಕಳನ್ನು ಎಲ್ಲಾದರೂ ಆ ಕಡೆ ಈ ಕಡೆ ಡಿಸ್ಪೋಸ್ ಮಾಡೋ ಉದ್ದೇಶಗಳಿತ್ತ ಅನ್ನೋಂಥದ್ದನ್ನು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದು ಮಾಡ್ತಾರೆ. ಸೊ ಅದು ಸದ್ಯದ ವಿಚಾರಣೆಯಲ್ಲಿ ಆ ಥರದ್ದು ಏನು ಕಂಡು ಬಂದಿಲ್ಲ. ಬಟ್ ಒಂದು ಕಾಂಪ್ರಿಹೆನ್ಸಿವ್ ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂದರೆ ಒಂದು ಕುಟುಂಬದಲ್ಲಿರುವಂಥ ಹೆಣ್ಮಕ್ಳಿಬ್ಬರು. ಕ್ರಾಂತಿ ಸಮಾಚಾರ, ಧಾರವಾಡ.